ಎಲ್ಲರಿಗೂ ಬೆಳಗಿನ ಶುಭೋದಯಗಳನ್ನು ಕೋರ್ತಾ, ನನ್ನ ಹೆಸರು ಉಷಾರಾಣಿ, ಜಿಲ್ಲೆ ಮಂಡ್ಯ. ಸ್ಪಾರ್ಕ್ ಅಕಾಡೆಮಿ ಬೆಂಗಳೂರು ಭಾಷಣ ಕೌಶಲ ಸನ್ನಿವಾಸ ತರಬೇತಿ, ನುಡಿಗೋಪುರ ತರಬೇತಿಯ ಈ ಕಾರ್ಯಕ್ರಮವು ದಿನಾಂಕ 24/4/2025ರಿಂದ 26/4/2025 3 ದಿನಗಳ ಕಾಲ ಮೈಸೂರಿನಲ್ಲಿ ನಡೀತಾ ಇದೆ. ಈ ತರಬೇತಿಯು ಬಹಳ ಅತ್ಯುತ್ತಮ ಉಪಯೋಗವಾಗಿದೆ. ಬೆಳಿಗ್ಗೆಯಿಂದ ಸಂಜೆ 7 ಗಂಟೆಯವರೆಗೆ ಕೊಠಡಿಯ 4 ಗೋಡೆಯ ಒಳಗಡೆ ಕೂತು ಮಾನಸಿಕವಾಗಿ ದೈಹಿಕ ಚಟುವಟಿಕೆಗಳನ್ನು ಮಾಡಲಾಗ್ತಿದೆ. ಬೆಳಗಿನಿಂದ ಸಂಜೆಯವರೆಗೆ ದಣಿದಿದ್ದ ದೇಹಕ್ಕೆ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಉತ್ತಮ ಪ್ರೇರಕವಾಗಿತ್ತು. ಎಲ್ಲ ಕಲಿಕಾರ್ಥಿಗಳು ತಮ್ಮ ವಯಸ್ಸನ್ನು ಬದಿಗಿಟ್ಟು ಎಲ್ಲರೊಳಗೊಂದಾಗಿ, ವಯಸ್ಸೇ ಇಲ್ಲಿ ಲೆಕ್ಕಕ್ಕೆ ಬರ್ತಿರಲಿಲ್ಲ, ಅವರ ಒಳಗಡೆ ಅಡಗಿರುವಂಥ ಪ್ರತಿಭೆ ಹೊರಹೊಮ್ಮಲು ಇದು ಒಂದು ವೇದಿಕೆಯಾಗಿತ್ತು. ಸಮಯ ಹೇಗಿತ್ತಂದರೆ, ರಾತ್ರಿ ಊಟವಾದ ನಂತರ 9 ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪ್ರಾರಂಭವಾದರೆ ತಡರಾತ್ರಿ 1 ಗಂಟೆಯವರೆಗೆ ನಡೆಯುತ್ತಿತ್ತು. ಯಾರಿಗೂ ಈ ಸಮಯದ ಅರಿವೇ ಆಗ್ತಾ ಇರಲಿಲ್ಲ. ಯಾಕೆಂದರೆ ಒಬ್ಬೊಬ್ಬ ಕಲಿಕಾರ್ಥಿಯು ತನ್ನ ಒಳಗಿರುವ ಪ್ರತಿಭೆಯನ್ನು ಹೊರಹೊಮ್ಮಲು ಸಿಕ್ಕಂಥ ಒಂದು ಅದ್ಭುತವಾದ ವೇದಿಕೆ ಇದಾಗಿತ್ತು. ಹಾಡು, ನೃತ್ಯ, ಏಕಪಾತ್ರ ಅಭಿನಯ, ವಚನಗಳು, ತ್ರಿಪದಿಗಳು, ಜೋಕ್ಸ್ಗಳನ್ನು ಹೇಳಿ ಹೇಳಿ ಎಲ್ಲರ ಹೊಟ್ಟೆ ಉನ್ನಾಗಿಸುವಂತೆ ಮಾಡುತ್ತಿತ್ತು ಈ ಕಾರ್ಯಕ್ರಮ. ಬೆಳಿಗ್ಗೆಯಿಂದ ಒಂದೇ ಕಡೆ ಕೂತಿದ್ದಂತಹ ದೇಹಕ್ಕೆ ಸಂಚಲನವಾಗುತ್ತಿದ್ದಂಥ ಈ ಸಮಯ ಎಲ್ಲರ ಮನಸ್ಸಿನಲ್ಲಿ ಈ 2 ದಿನಗಳು ಅಚ್ಚಳಿಯದ ಅವರ ಜೀವನದಲ್ಲಿ ಉಳಿಯುತ್ತಾ ಆಗ್ತಾ ಇದೆ. ಹಾಗೆ ಬಂಧುಗಳೇ, ಒಬ್ಬ ವ್ಯಕ್ತಿಗೆ ತನ್ನ ಮನಸ್ಸಿಗೆ ಉಲ್ಲಾಸ ಸಿಗಬೇಕಂದ್ರೆ ಇಂಥ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅವಶ್ಯಕತೆ ಇದ್ದೇ ಇರುತ್ತದೆ. ಪುರಾತನ ಕಾಲದಿಂದಲೂ ತನ್ನದೇ ಆದ ಜನಪದ ಶೈಲಿಯಲ್ಲಿ ವ್ಯಕ್ತಿಯು ಬೆಳಿಗ್ಗೆಯಿಂದ ದಣಿದಿದ್ದ ದೇಹಕ್ಕೆ ಸಂಜೆಯ ಹೊತ್ತು ಮನೆಗೆ ಬಂದ ತಕ್ಷಣ ರಾಗಿ ಬೀಸುವಂಥ ಸಮಯದಲ್ಲಿ ತನ್ನದೇ ಆದ ಪದಗಳಿಂದ ಹುಟ್ಟಿಕೊಂಡಂಥದ್ದೇ ಜನಪದ ಪದಗಳಾಗಿದ್ದಂಥವು. ಒಬ್ಬರ ಬಾಯಿಂದ ಒಬ್ಬರಿಗೆ ಬಂದಂಥ ಈ ಜನಪದ ಭಾಷೆಯು ಇಂದು ಕಲೆಯಲ್ಲಿ ವಿಸ್ತಾರವಾಗಿ ಎಮ್ಮರವಾಗಿ ಪಸರಿಸುತ್ತಿದೆ. ಅಂತಹ ಪಸರಿಸಿಕೆಯನ್ನು ಈ ಸ್ಪಾರ್ಕ್ ಅಕಾಡೆಮಿ 3 ದಿನಗಳ ಕಾಲ ನಮಗೆ ಒದಗಿಸಿಕೊಟ್ಟಿದ್ದು ಅತ್ಯಂತ ಅತ್ಯದ್ಭುತವಾದಂಥ ಕ್ಷಣಗಳಾಗಿದೆ. ಈ ಕ್ಷಣಗಳನ್ನು ನನ್ನ ಜೀವನದಲ್ಲಿ ಮರೆಯಲಾಗದ ಕ್ಷಣ ಎಂದರೆ ತಪ್ಪಾಗಲಾರದು. ಹಾಗಾಗಿ ಒಬ್ಬ ಸಾತ್ವಿಕ ವ್ಯಕ್ತಿ ಸಂಸಾರವನ್ನು ನೀಗಿಸುವಲ್ಲಿ ಸಂಸ್ಕಾರ ಹಾಗೂ ಸಂಸ್ಕೃತಿಯನ್ನು ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮಗೆ ಒದಗಿಸಿಕೊಡುತ್ತದೆ ಅಂತ ಹೇಳ್ತಾ ಸ್ಪಾರ್ಕ್ ಅಕಾಡೆಮಿಗೆ ಅನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.